ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ನಮಗೆ ಮೇಲ್ಗೆ ಯುವ ನಿಧಿ ಯೋಜನೆ ಕಡೆಯಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಅಂತ ಮೆಸೇಜ್ ಬರ್ತಾಯಿದೆ ಮೇಲ್ಗೆ. ನಾವು ಏನು ಮಾಡಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಎಲ್ಲಿ ಮಾಡಿಸ್ಬೇಕು ಮತ್ತು ಏನೆಲ್ಲ ಒಂದು ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತ ಕೇಳ್ತಾಯಿದ್ರು. ನಾವು ಆಲ್ರೆಡಿ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿದ್ದೀವಿ, ಆದರೂ ಕೂಡ ನಮಗೆ ಮೇಲ್ಗೆ ಮೆಸೇಜ್ ಬಂದಂಥವ್ರು ನಾವು ಮತ್ತೆ ರೀವೆರಿಫಿಕೇಷನ್ ಮಾಡಬೇಕಾ, ಮತ್ತು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಳ್ಬೇಕಾ ಅಂತ ಕೇಳ್ತಾಯಿದ್ರು ಕಮೆಂಟ್ಗಳ ಮೂಲಕ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತಮಗೆ ಈ ರೀತಿಯಾಗಿ ಯುವ ನಿಧಿ ಯೋಜನೆ ಕಡೆಯಿಂದ ಯಾರಿಗೆಲ್ಲ ಮೆಸೇಜ್ ಬಂದಿದೆ ಮತ್ತು ನಾರ್ಮಲ್ ಆಗಿ ಮೆಸೇಜ್ ಬಂದಿದೆ ಅಂಥವ್ರು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಹೊಸದಾಗಿ ಯಾರೆಲ್ಲ ಒಂದು ಅರ್ಜಿನ ಸಲ್ಲಿಸಿದ್ರಿ ಯುವ ನಿಧಿ ಯೋಜನೆಗೆ, ಮತ್ತು ಈಗಾಗಲೇ ಅರ್ಜಿ ಸಲ್ಲಿಸಿದಂಥವ್ರು ಕೂಡ ತಪ್ಪದೇ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ. ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಆಗಿರುತ್ತೆ. ಮತ್ತು ಹೊಸದಾಗಿ ಅಪ್ಲಿಕೇಶನ್ ಹಾಕಿದಂಥವ್ರಿಗೆ ಹಣನ ಯಾವಾಗ ಬರುತ್ತೆ, ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದಂಥವ್ರಿಗೆ ಹಣನ ಯಾವಾಗ ಬರುತ್ತೆ ಅಂತ ಅದನ್ನು ಕೂಡ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು ಯಾರೆಲ್ಲ ಯುವ ನಿಧಿ ಹಣಕ್ಕಾಗಿ ವೇಟ್ ಮಾಡ್ತಾಯಿದ್ದೀರಿ, ಜನವರಿ ಮಂತ್ ಅಮೌಂಟು ಇನ್ನೂ ಯಾರಿಗೂ ಕೂಡ ಬಂದಿಲ್ಲ ಅಂಥವ್ರಿಗೆ ಯಾವಾಗ ಬರುತ್ತೆ ಅಂತ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ. ಕೆಲವೊಂದಿಷ್ಟು ಜನರಿಗೆ ಡಿಸೆಂಬರ್ ತಿಂಗಳದು ಯುವ ನಿಧಿ ಹಣನ ಬಂದಿಲ್ಲ, ಅಂಥವ್ರಿಗೂ ಕೂಡ ಯಾವಾಗ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ, ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಅಂತಂದರೆ, ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೋಬೋದು. ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು, ವೀಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವೀಡಿಯೋಗಳು ನೀವು ಮೊದಲಿಗೆ ವಾಚ್ ಮಾಡ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾರಿಗೆಲ್ಲ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವರಿಗೆ ಯುವ ನಿಧಿ ಯೋಜನೆ ಕಡೆಯಿಂದ ಮೇಲ್ಗೆ ಮೆಸೇಜ್ಗಳು ಬರ್ತಾ ಇದ್ದಾವೆ, ಅವರು ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತಾಯಿದ್ದೀನಿ. ಮತ್ತು ಹೊಸದಾಗಿ ಅಪ್ಲಿಕೇಶನ್ ಹಾಕಿದಂಥವ್ರಿಗೆ ಅಮೌಂಟ್ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡ್ತಾಯಿದ್ದೀನಿ. ಮತ್ತು ಯಾರೆಲ್ಲ ಜನವರಿ ಮತ್ತು ಫೆಬ್ರವರಿ ಮತ್ತು ಡಿಸೆಂಬರ್ ತಿಂಗಳದು ಯುವ ನಿಧಿ ಹಣನ ಬಂದಿಲ್ಲ ಅಂಥವರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ, ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಭಾಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ಯುವ ನಿಧಿ ಫಲಾನುಭವಿಗಳು ನಮಗೆ ಯುವ ನಿಧಿ ಯೋಜನೆ ಕಡೆಯಿಂದ ಮೇಲ್ಗೆ ಮೆಸೇಜ್ ಬರ್ತಾಯಿದೆ, ಈ ರೀತಿಯಾಗಿ ಮೆಸೇಜ್ಗಳು ಬರ್ತಾ ಇದ್ದಾವೆ ಅಂತ ಮಾಹಿತಿನ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇಲ್ಲಿ ನೋಡ್ಕೊಳ್ಬೋದು ಸ್ಕ್ರೀನ್ ಮೇಲೆ, ಆತ್ಮೀಯ ಯುವ ನಿಧಿ ಅಭ್ಯರ್ಥಿಗಳೇ, ಯುವ ನಿಧಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ದಿನಾಂಕ 30/3/2026ರಂದು ನಿಮ್ಮ ಯುವ ನಿಧಿ ಅರ್ಜಿಯ ಪರಿಶೀಲನೆ ಅಥವಾ ಮರುಪರಿಶೀಲನೆ ನಡೆಸಲಾಗುವುದು. ಕಾರಣ, ತಾವುಗಳು ತಮ್ಮ ಎಲ್ಲ ಮೂಲ ದಾಖಲೆಗಳು ಆ್ಯಂಡ್ ಪ್ರತಿಗಳು ಜಿರಾಕ್ಸ್ ತೆಗೆದುಕೊಂಡು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕಲಬುರಗಿಗೆ ಬೆಳಗ್ಗೆ 10:30ಕ್ಕೆ ಹಾಜರಿರಬೇಕು. ಕಾರಣ, ತಾವುಗಳು ತಮ್ಮ ಎಲ್ಲ ಮೂಲ ದಾಖಲೆಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕಲಬುರಗಿಗೆ ಬಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪೂರ್ಣಗೊಳಿಸಿ, ಇಲ್ಲದ ಪಕ್ಷದಲ್ಲಿ ಯುವ ನಿಧಿ ಹಣ ಬರುವುದಿಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಇಲ್ಲಿ ಮೆಸೇಜ್ ಬಂದಿರುವಂಥದ್ದು ಮೇಲ್ಗೆ ಇಂಗ್ಲೀಷಲ್ಲಿ ನೋಡ್ಕೊಳ್ಬೋದು. ಡಿಯರ್ ಕ್ಯಾಂಡಿಡೇಟ್ಸ್, ಯುವರ್ ಯುವ ನಿಧಿ ಅಪ್ಲಿಕೇಶನ್ ವಿಲ್ ಬಿ ವೆರಿಫಿಕೇಷನ್ ಆರ್ ರೀವೆರಿಫಿಕೇಷನ್ ಆನ್ 30/3/2026 and bring your all original documents for verification. They should take copies xerox of all their documents and appear at district employment exchange office in ಕಲಬುರಗಿ ಅಂತ ಮೆಸೇಜ್ ಬಂದಿರುವಂಥದ್ದು. ಅಂದರೆ ವೀಕ್ಷಕರೇ, ಈಗ ನೀವು ಹೊಸದಾಗಿ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದ್ದೀರಾ ಯುವ ನಿಧಿ ಯೋಜನೆಗೆ, ಅಪ್ಲಿಕೇಶನ್ ಹಾಕಿದಂಥವ್ರಿಗೆ ಏನಂತಂದರೆ ಈ ರೀತಿಯಾಗಿ ಮೇಲ್ಗೆ ಮೆಸೇಜ್ ಬರ್ತಾಯಿದೆ. ನೀವು ಏನು ಮಾಡಬೇಕು ಅಂತಂದರೆ ವೀಕ್ಷಕರೇ, ಇಲ್ಲಿ ಕಲಬುರಗಿ ಜಿಲ್ಲೆಯ ಒಂದು ಫಲಾನುಭವಿಗಳಿಗೆ ಈ ರೀತಿಯಾಗಿ ಮೆಸೇಜ್ ಬಂದಿರುವಂಥದ್ದು, ಅವರು ಮೆಸೇಜನ್ನು ನಮಗೆ ಕಳಿಸಿರುವಂಥದ್ದು. ಹೀಗಾಗಿ ಆ ಒಂದು ಮೆಸೇಜ್ನೇ ತಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ವೀಕ್ಷಕರೇ. ಈ ಒಂದು ಮೆಸೇಜ್ನ ಕಲಬುರಗಿ ಜಿಲ್ಲೆ ಒಂದು ಯುವ ನಿಧಿ ಫಲಾನುಭವಿಗೆ ಮೆಸೇಜ್ನ ಬಂದಿರುವಂಥದ್ದು ಅಂತಂದರೆ ಮೇಲ್ಗೆ ಮೆಸೇಜ್ ಬಂದಿರುವಂಥದ್ದು. ವೀಕ್ಷಕರೇ, ಇಲ್ಲಿ ನೀವು ಆಲ್ರೆಡಿ ಒಂದು ವೆರಿಫಿಕೇಷನ್ ಮಾಡಿಸಿದ್ರಿ ಅಂತಂದರೆ ಇಲ್ಲಿ ಮತ್ತೆ ಪರಿಶೀಲನೆ ಅಥವಾ ಮರುಪರಿಶೀಲನೆ ನಡೆಸಲಾಗುವುದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಅಂತಂದರೆ ನಿಮ್ಮದು ಮರುಪರಿಶೀಲನೆ ಕೂಡ ಮಾಡ್ಕೊಳ್ಬೋದು. ಯಾಕೆ ಅಂತಂದರೆ ಕೆಲವೊಂದು ಅಭ್ಯರ್ಥಿಗಳದ್ದು, ಕೆಲವೊಂದು ಫಲಾನುಭವಿಗಳದ್ದು ಡೀಟೇಲ್ಸ್ ಫ್ಯಾಕ್ಚರ್ ಆಗ್ತಾ ಇರೋಲ್ಲ, ಮತ್ತು ಡೀಟೇಲ್ಸ್ ಮಿಸ್ ಮ್ಯಾಚ್ ಇರುತ್ತೆ. ಏನಾದರೂ ಮಿಸ್ ಮ್ಯಾಚ್ ಆಗ್ತಾಯಿದ್ರೆ ಈ ರೀತಿಯಾಗಿ ರೀವೆರಿಫಿಕೇಷನ್ ಮಾಡೋಕ್ಕೆ
ತಮಗೆ ಒಂದು ಮೆಸೇಜನ್ನು ಕಳಿಸ್ತಿರ್ತಾರೆ. ಹೀಗಾಗಿ ನೀವು ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ರೀವೆರಿಫಿಕೇಷನ್ ಮಾಡಿಸ್ಕೊಳ್ಳೋದು ಅತಿ ಉತ್ತಮ ವೀಕ್ಷಕರು. ಯಾಕೆ ಅಂತಂದರೆ ನೀವು ಏನಾದರೂ ರೀವೆರಿಫಿಕೇಷನ್ ಮಾಡಿಸಿಲ್ಲ ಅಂತಂದರೆ ಮತ್ತೆ ನಿಮಗೆ ಯುವ ನಿಧಿ ಹಣನ ಬರೋದು ಕಂಪ್ಲೀಟಾಗಿ ಬರೋದಿಲ್ಲ. ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕಿದರೂ ಕೂಡ ಮತ್ತೆ ಒಂದು ಟೈಮ್ನ ಹೋಗುವಂಥದ್ದು ಈ ರೀತಿಯಾಗಿ ಪ್ರಾಬ್ಲಮ್ ಆಗುತ್ತೆ. ಹೀಗಾಗಿ ಈ ರೀತಿಯಾಗಿ ಯಾರಿಗೆಲ್ಲ ಮೆಸೇಜ್ ಬಂದಿದೆ, ಮೇಲ್ಗೆ ಮೆಸೇಜ್ ಬಂದಿದೆ, ಅವರು ತಪ್ಪದೆ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ ವೀಕ್ಷಕರೇ. ಇನ್ನೂ ಕೆಲವೊಂದಿಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ಏನೆಲ್ಲ ಒಂದು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಂಡು ಬರಬೇಕು ಅಂತ ಕೇಳ್ತಾಯಿದ್ರು. ಅಂಥವರಿಗೆ ತಿಳಿಸೋದಾದರೆ ಮೊದಲನೇದಾಗಿ ನೀವು ಯುವ ನಿಧಿ ಯೋಜನೆಗೆ ಅರ್ಜಿನ ಸಲ್ಲಿಸಿರುವಂಥ ಅರ್ಜಿ ಅಕ್ಲಾಜ್ಮೆಂಟ್ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅದಾದ ನಂತರ ಎರಡನೇದಾಗಿ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ, ಅದಾದ ನಂತರ ಮೂರನೇದಾಗಿ ಫೋಟೋನ ತೆಗೆದುಕೊಂಡು ಹೋಗಿ, ಅದಾದ ನಂತರ 10th ಮಾರ್ಕ್ಸ್ ಕಾರ್ಡು, ಅದಾದ ನಂತರ PUC ಮಾರ್ಕ್ಸ್ ಕಾರ್ಡು, ಅದಾದ ನಂತರ ನೀವು ಡಿಗ್ರಿ ಎಲ್ಲ ಸೆಮ್ ಮಾರ್ಕ್ಸ್ ಕಾರ್ಡ್ಗಳನ್ನು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇಷ್ಟು ದಾಖಲೆಗಳನ್ನು ಎಲ್ಲವೂ ಕೂಡ ಒರಿಜಿನಲ್ ತೆಗೆದುಕೊಂಡು ಹೋಗಿ ಮತ್ತು ಅದರ ಜೊತೆಗೆ ಜೆರಾಕ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡಿ ಜೆರಾಕ್ಸ್ಗಳನ್ನು ತೆಗೆದುಕೊಳ್ಳುವಂಥದ್ದು. ಹೀಗಾಗಿ ಯಾರಿಗೆಲ್ಲ ಈ ರೀತಿಯಾಗಿ ಮೆಸೇಜ್ಗಳು ಬಂದಿದೆ, ನೀವು ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಂಡು ಬಂದರೆ ಮಾತ್ರ ನಿಮಗೆ ಯುವ ನಿಧಿ ಯೋಜನೆ ಹಣನ ಬರುತ್ತೆ ಅಂತ ಕ್ಲಿಯರಾಗಿ ಮಾಹಿತಿನ ತಿಳಿಸಿರುವಂಥದ್ದು. ಮತ್ತು ಇನ್ನೂ ವೀಕ್ಷಕರೇ, ಹೊಸದಾಗಿ ಅಪ್ಲಿಕೇಶನ್ನ ಹಾಕಿದಂಥವ್ರು ಯುವ ನಿಧಿ ಹಣನ ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ರು. ಅದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾರೆ. ಇನ್ನೂ ಕೆಲವೊಂದಿಷ್ಟು ಜನರು ನಮಗೆ ಸೆಲ್ಫ್ ಡಿಕ್ಲೇಷನ್ ಕೂಡ ಮಾಡೋಕ್ಕೆ ಬರ್ತಾಯಿಲ್ಲ ಅಂತ ಕೇಳ್ತಾಯಿದ್ರು. ಹೊಸದಾಗಿ ಅಪ್ಲಿಕೇಶನ್ ಹಾಕಿದಂಥವ್ರು ನಿಮಗೆ ಮೊದಲನೇ ಪೇಮೆಂಟ್ ನೀವು ಸೆಲ್ಫ್ ಡಿಕ್ಲೇಷನ್ ಮಾಡದೇ ಇದ್ದರೂ ಕೂಡ ಬರುತ್ತೆ. ಅಂತಂದರೆ ಇವಾಗ ಯಾವುದೆಲ್ಲ ಈ ರೀತಿಯಾಗಿ ವೆರಿಫಿಕೇಷನ್ ಅಂತ ಬರ್ತಾಯಿದೆ ಮೆಸೇಜ್, ಅಂಥವರಿಗೆ ವೆರಿಫಿಕೇಷನ್ ಮಾಡಿದ ನಂತರನೇ ಹಣನ ಬರುವಂಥದ್ದು. ವೆರಿಫಿಕೇಷನ್ ಯಾರಿಗೆಲ್ಲ ಕಂಪ್ಲೀಟ್ ಆಗಿದೆ, ನಿಮಗೆ ಮೆಸೇಜ್ ಬಂದಿಲ್ಲ ಅಂತಂದರೆ ನೀವು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಮೊದಲನೇ ಪೇಮೆಂಟ್ ಬರುವವರೆಗೂ ವೇಟ್ ಮಾಡಬೇಕಾಗುತ್ತೆ. ಮೊದಲನೇ ಪೇಮೆಂಟ್ ಬಂದಾದ ನಂತರ ನಿಮಗೆ ಯುವ ನಿಧಿ ಯೋಜನೆಗೆ ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡೋಕ್ಕೆ ಅರ್ಜಿನ ಫಾರ್ಮ್ನ ಓಪನ್ ಆಗುವಂಥದ್ದು. ಇಷ್ಟು ತಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು ವೀಕ್ಷಕರೇ, ಭಾಳಷ್ಟು ಜನರು ಯುವ ನಿಧಿ ಹಣನ ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ರು. ಜನವರಿ ತಿಂಗಳದು ಮತ್ತು ಇವಾಗ ಡಿಸೆಂಬರ್ ತಿಂಗಳದು ಕೂಡ ಕೆಲವೊಬ್ಬರಿಗೆ ಹಣನ ಬಂದಿಲ್ಲ. ಹೀಗಾಗಿ ಡಿಸೆಂಬರ್ ತಿಂಗಳದು ಯಾರಿಗೆಲ್ಲ ಬಂದಿಲ್ವೋ ಈ ಮಂತ್ ಎಂಡ್ವರೆಗೂ ಕೂಡ ತಮಗೆ ಕ್ಲಿಯರ್ ಆಗುತ್ತೆ ಅಂತ ಮಾಹಿತಿನ ತಿಳಿಸಿದರೆ, ಇನ್ನು ಜನವರಿ ತಿಂಗಳದು ಕೂಡ ಈ ಒಂದು ಮಂತ್ ಎಂಡ್ವರೆಗೂ ಕೂಡ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸಿದರೆ, ಇನ್ನು ಫೆಬ್ರವರಿ ತಿಂಗಳದು ಅದು ನೋಡೋದಾದರೆ ಫೆಬ್ರವರಿ ತಿಂಗಳದು ತಮಗೆ ಏನು ಏಪ್ರಿಲಲ್ಲಿ ನೋಡೋದಕ್ಕೆ ಸಿಗುವಂಥದ್ದು ವೀಕ್ಷಕರೇ. ಇವಾಗ ಈ ಒಂದು ಮಾರ್ಚ್ ಎಂಡ್ವರೆಗೂ ಕೂಡ ಅಂತಂದರೆ ಈ ಒಂದು ಮಾರ್ಚ್ ಮಂತ್ ಎಂಡ್ವರೆಗೂ ಕೂಡ ತಮಗೆ ಕಂಪ್ಲೀಟಾಗಿ ಡಿಸೆಂಬರ್ ತಿಂಗಳದು ಮತ್ತು ಜನವರಿ ತಿಂಗಳದು ಜಮಾ ಆಗುತ್ತೆ, ಕ್ರೆಡಿಟ್ ಆಗುತ್ತೆ ಅಂತ ಇಲಾಖೆ ಕಡೆಯಿಂದ ಮಾಹಿತಿನ ಬಂದಿರತಕ್ಕಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಕಳೆದ ಬಾರಿ ಯಾವ ರೀತಿ 2 ತಿಂಗಳದು ಅಮೌಂಟ್ ಒಟ್ಟಿಗೆ 6,000 ರೂಪಾಯಿ ಹಣನ ಹಾಕಿದ್ರು. ಯಾರೆಲ್ಲ ಒಂದು ಡಿಗ್ರಿ ಹೋಲ್ಡರ್ಸ್, ಡಿಗ್ರಿ ಮೇಲೆ ಯುವ ನಿಧಿ ಯೋಜನೆಗೆ ಅರ್ಜಿನ ಸಲ್ಲಿಸಿ 6,000 ರೂಪಾಯಿ ಹಣನ ಪಡೆದುಕೊಂಡಿದ್ದಾರೆ. ಅಂದರೆ 2 ಕಂತಿಂದು ಕೂಡ ಕಳೆದ ಬಾರಿ ಜಮಾ ಆಗಿರುವಂಥದ್ದು. 2 ಕಂತು ಒಟ್ಟಿಗೆ 6,000 ರೂಪಾಯಿ ಹಣ ಜಮಾ ಆಗಿರುವಂಥದ್ದು. ಯಾರೆಲ್ಲ ಒಂದು ಡಿಪ್ಲೊಮಾ ಮೇಲೆ ಅರ್ಜಿನ ಹಾಕಿದ್ದಾರೆ ಯುವ ನಿಧಿ ಯೋಜನೆಗೆ, ಅಂಥವರಿಗೆ 3,000 ರೂಪಾಯಿ ಹಣನ ಜಮಾ ಆಗಿರುವಂಥದ್ದು 2 ಕಂತದು. ಈ ರೀತಿಯಾಗಿ ಕೂಡ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸಿದ್ದಾರೆ. ಈ ಒಂದು ಮಾರ್ಚ್ ಎಂಡ್ವರೆಗೂ ಕೂಡ ವೇಟ್ ಮಾಡಿ ವೀಕ್ಷಕರು, ತಮಗೆ ಖಂಡಿತವಾಗಿ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸಿರ್ತಕ್ಕಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿಯಾಗಿ ಮೆಸೇಜ್ ಬಂದವರು ನೀವು ಏನು ಮಾಡಬೇಕು ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಏನಾದರೂ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ನಿಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳನ್ನ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.